ಏನೋ ಮಾತಾಡ್ತಿದ್ಯಾ? ಅವಳ್ಯಾಕೆ ಆಚೆ ಹೋಗ್ಬೇಕು? ಏನ್ ಹುಡುಗಾಟ ಆಡ್ತಿದ್ದೀರಾ? ಹುಡುಗಾಟ ಅಲ್ಲ ಅಜ್ಜಿ, ರಾಮ ಹೇಳಿದ್ದು ಸರಿ ಇದೆ. ಈ ಮನೆಗೆ ಇವಳಿಗಿಂತ ದೊಡ್ಡ ಕಾಗೆ ಬರಕ್ ಸಾಧ್ಯನೇ ಇಲ್ಲ. ನೋಡಿದ್ರ ಅಜ್ಜಿ, ಇಲ್ಲೆಲ್ರಿಗೂ ನನ್ನ ಮಾತು ಅಂದ್ರೆ ಅಷ್ಟೊಂದು ಸರಗಾಗ್ಬಿಟ್ಟಿದೆ. ಒಬ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏನಾದ್ರೂ ಆದಾಗ ಗೊತ್ತಾಗುತ್ತೆ ಬಿಡಿ. ಏನಾಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಮನೇಲಿ ಕಾಗೆ ಅನಿಷ್ಟನೋ ಅಥವಾ ಕಾಗೆ ಥರ ಬಂದಿರೋರು ಮನುಷ್ಯರ ದರಿದ್ರನೋ ಸದ್ಯದಲ್ಲೇ ಗೊತ್ತಾಗುತ್ತೆ. ಕಾಗೆ ಥರನೇ ಆಲ್ರೆಡಿ ಒಬ್ಬ ಮನುಷ್ಯ ಒಂದಾಗಿದೆ, ಗೊತ್ತಾಗುತ್ತೆ. ನೋಡ್ ಮಾಡ್ಬೇಕಾ? ಚಿಕ್ಕ ವಿಷಯನ ದೊಡ್ಡ ಮಾಡೋದಕ್ಕೆ ನೋಡ್ಬೇಡ. ಇನ್ನೊಬ್ರ ಮೇಲೆ ಗೂಬೆ ಕೂರ್ಸೋದಕ್ಕೆ ನೋಡಿದ್ರೆ ಮೊದಲು ಗೂಬೆ ಆಗೋದು ನೀನೇ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದನ್ನ ನಿಲ್ಲಿಸಿ. ಜೋಶ್ ಹತ್ರ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳಿ ನೋಡ್ತೀನಿ. ಏನು ಪರಿಹಾರ ಇಲ್ಲ ಅಂದ್ರೆ ಏನ್ ಮಾಡೋದು ಮಾವ? ಪರಿಹಾರ ಇಲ್ಲ ಅಂತ ನೀನೇ ಹೇಳ್ತೀಯ? ನೀನೇ ದೊಡ್ಡ ಜ್ಯೋತಿಷನ. ಮುಂದೆಲ್ಲ ಏನಾಗುತ್ತೆ ಅಂತ ನಿಂಗೆ ಗೊತ್ತಾಗಕ್ಕೆ? ನಾರಾಯಣ, ಇನ್ನು ಈ ವಿಷಯದಲ್ಲಿ ಅಲಕ್ಷ್ಯ ಮಾಡೋದು ಸರಿಯಲ್ಲ ಕಣೋ. ಮನೆಗೆ ಬಂದಿರೋದಕ್ಕಾಗೆ ಅದರಲ್ಲೂ ಇಡೀ ಮನೆ ಸುತ್ತಾಡಿದೆ, ಮತ್ತೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂಗಿದೆ ಕಣೋ. ಅಜ್ಜಿ, ಪಾಪ ಆ ಕಾಗೆಗೆ ಯಾವ ದಿಕ್ಕು ಯಾವ ಜಾಗ ಅಂತ ಏನು ಗೊತ್ತಾಗುತ್ತೆ? ಅದಕ್ಕೆ ಯಾವಾಗ ಕೂಗ್ಬೇಕು ಅನ್ಸುತ್ತೋ ಅವಾಗ ಕೂಗುತ್ತೆ. ಅದಕ್ಕೆ ನಾವೆಲ್ಲ ಏನೋ ಅನ್ಕೊಂಡ್ರೆ ಹೇಗೆ ಅಜ್ಜಿ? ಸಾಕು ಮುಚ್ಚ ಬಾಯಿ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂಗಿದ್ರೆ ಏನಂತ ಅರ್ಥ ಗೊತ್ತೇನೋ? ಏನು? ಇದು ಸಾವಿನ ಸೂಚನೆ. ಇಲ್ಲ ಬೇಟ, ಅಕ್ಕ ತಂಗಿ ಇಬ್ರಿಗೂ ನಿನ್ನ ಬಗ್ಗೆ ಗೊತ್ತಲ್ಲ. ಅವರು ಮನಸ್ಸನ್ನ ಬದಲಾಯಿಸಲ್ಲ. ರಜಿಯಾ ಬರೋಕ್ಕಿಂತ ಮುಂಚೆ ಫಾತಿಮಾ ಸರಿಗೆ ಇದ್ಲು, ಈಗ ಶಾದಿ ಬೇಡ ಅಂತ ಕೂತಿದ್ದಾಳೆ. ಏನು? ಫಾತಿಮಾ ಶಾದಿ ಬೇಡ ಅಂತ ಹೇಳ್ತಿದ್ದಾಳ? ಹೌದು ಬೇಟ, ಹೇಗಿದನ್ನ ನಿನ್ನ ಹತ್ರ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಾದರೂ ರಜಿಯಾನ ಕರೆಸಿದ್ನು ಅನ್ನಿಸ್ತಾ ಇದೆ. ಒಂದೇ ದಿನದಲ್ಲಿ ಫಾತಿಮಾ ತಲೆ ತಿರುಗಿಸಿದಾಳೆ. ಸಸೂರ್ಜಿ, ಫಾತಿಮಾಗೆ ಶಾದಿ ಇಷ್ಟ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡಿ. ಏನು ಬೇಟ, ನೀನು ಅವಳ ಥರನೇ ಹೇಳ್ತಾ ಇದೆಯಾ? ಶಾದಿನ ಕ್ಯಾನ್ಸಲ್ ಮಾಡಿದ್ರೆ ಜನ ಏನು ಅನ್ಕೊಳ್ಳಲ್ಲ? ಅಕ್ಕನ ಥರನೇ ತಂಗಿ ಶಾದಿನೂ ನಿಂತೋಯ್ತು ಅಂತ ಹೇಳಲ್ವಾ? ಚೇಚೆ, ಆ ಥರ ಏನೂ ಹೇಳಿಲ್ಲ. ನಿಂತಿರೋ ಶಾದಿ ಕಂಟಿನ್ಯೂ ಆಯಿತು ಅಂತ ಹೇಳ್ತಾರೆ. ಏನು ಹೇಳ್ತಿರೋದು ಬೇಟ ನೀನು? ನೋಡಿ ಸಸೂರ್ಜಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಫಾತಿಮನ್ಗೆ ಶಾದಿ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಮೊದಲು ಶಾದಿ ಆಗಕ್ಕೆ ಬಂದಿದ್ದು ರಜಿಯನ್ನೇ. ರಜಿಯಾ ಇಷ್ಟ ಇಲ್ಲದೆ ಮನೆ ಬಿಟ್ಟು ಹೋಗಿದ್ಲು, ಈಗ ಮತ್ತೆ ಮನೆಗೆ ಬಂದಿದ್ದಾಳೆ. ಅದಕ್ಕೆ ನಾನು ರಜೆನೇ ಶಾದಿ ಆದರೆ ಕರೆಕ್ಟ್ ಅಲ್ವಾ ಸಸೂರ್ಜಿ? ನಾನು ಬೇರೆ ಪ್ರೆಗ್ನೆಂಟು. ಇಂಥ ಟೈಮಲ್ಲೇ ಆ ಕಾಗೆ ಒಳಗಡೆ ಬರಬೇಕಾ? ಹೌದು ನಾರಾಯಣ, ಮನೆ ಒಳ್ಳೇದಾಗೋ ಸಮಯದಲ್ಲಿ ಈ ರೀತಿ ಆಗಿದೆ. ಯಾರು ಕೆಟ್ಕೊಂಡು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಮನೆ ಮೇಲೆ ಬಿದ್ದಿರೋದು ಹೊರಗ್ನವ್ರು ಕೆಟ್ಕೊಂಡಲ್ಲ, ಒಳಗೆ ಬಿದ್ದಿರೋದೇ ಆಗಿರುತ್ತೆ. ಇರ್ಬೋದು ರಾಮ್, ಮನೆ ಮೇಲೆ ಯಾರ್ದು ಕೆಟ್ಕಣ್ಣೆ ಬಿದ್ದಿರ್ಬೋದು. ಆದರೆ ಕಾಗೆ ಮನೆ ಒಳಗಡೆ ಬಂದಿರೋದು ಸತ್ಯ ತಾನೆ. ಅಂದಮೇಲೆ ಮನೇಲಿರೋರಿಗೆ ಅನಾಹುತ ಕಾದಿದೆ ಅಂತ ಅರ್ಥ. ನೋಡಿ, ಈಗ ಅದ್ರ ಬಗ್ಗೆ ಮಾತು ಬೇಡ. ಜೋಯಿಸ್ರನ್ನ ಕೇಳಿ ನಾನು ನಿರ್ಧಾರಕ್ಕೆ ಬರ್ತೀನಿ. ಅಲ್ಲಿವರೆಗೂ ಕೇಳು, ಸ್ವಲ್ಪ ಸಮಾಧಾನವಾಗಿದ್ದು ಬಿಡಿ, ಆಯ್ತಾ? ನಾರಾಯಣ, ಇನ್ ತಡ ಮಾಡೋದು ಬೇಡ ಕಣೋ. ಆಯ್ತಮ್ಮ, ಇವತ್ತೇ ಹೋಗಿ ಕೇಳ್ಕೊಂಬರ್ತೀನಿ. ಆಯ್ತಾ? ಇವಾಗ ಎಲ್ರಿಗೂ ಸಮಾಧಾನ ಆಯಿತು ಅಲ್ವಾ? ಮತ್ತೆ ಆ ಟೆನ್ಷನು ಹೋಗೋಗಿ, ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊ ಹೋಗಿ.
ಇವನೊಬ್ಬ ದೊಡ್ಡ ಮನುಷ್ಯ ಮಾಡೋ ಕೆಲಸ ಅಲ್ಲ ಅಂತ ಬೇರೆಯವ್ರಿಗೆ ಹೇಳಕ್ ಬರ್ತಾನೆ. ಅತ್ತೆ ಆಯಿತು ಬಿಡಿ, ಅವ್ರು ಜೋಯಿಸ್ರನ್ನ ಕೇಳಕ್ಕೆ ಹೋಗಿದಾರಲ್ವಾ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ನೀನು ಒಳಗೋಗು. ನೀನು ಇಲ್ಲೇ ಇದ್ರೆ ಅಜ್ಜಿ ಮತ್ತೆ ಗಂಡ ಅಂತ ಅನಿಷ್ಟ ಅಂತ ಏನಾದರೂ ಒಂದು ಶುರು ಮಾಡ್ತಾಳೆ. ಏನಜ್ಜಿ, ಮನೆ ಒಳಗಡೆ ಕಾಗೆ ನುಗ್ಗಿದೆ ಅಂತ ಹೇಳಿದ್ರು, ಯಾರು ಏನು ರಿಯಾಕ್ಟೇ ಮಾಡ್ತಿಲ್ಲ. ಅಯ್ಯೋ, ಇವ್ರಿಗೆಲ್ಲ ಏನಾಗಿದೆಯೋ ಏನೋ. ಇದು ಭಗವಂತ ನೀನೇ ಕಾವಡಪ್ಪ, ಏನ್ ಕಾದಿದೆಯೋ ಏನೋ. ಕಾದಿದೆ ಅಜ್ಜಿ, ಮನೇಲಿ ಯಾರ್ ಸಾವಿನ ಸೂಚನೆ ಅಂತ ಸದ್ಯದಲ್ಲೇ ನಿನಗೆ ಗೊತ್ತಾಗತ್ತೆ. ಏನು ಮಾತಾಡ್ತಿದ್ದೆ ಬೇಟ? ತಂಗಿ ಜೊತೆ ಶಾದಿ ಫಿಕ್ಸ್ ಆಗಿ ಅಕ್ಕನ ಜೊತೆ ಶಾದಿ ಆಗೋದಾ? ಶಾದಿ ಆಗೋಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೇನು ಮಾಡೋಕ್ಕಾಗುತ್ತೆ ಸಸೂಜಿ? ಅವಳು ಇವತ್ತಿಂದ ಹೇಳ್ತಿದ್ದಾಳ, ಮೊದಲಿಂದನೂ ಅದನ್ನೇ ಹೇಳ್ತಿದ್ದಾಳೆ. ಅವಳ ಮನಸ್ಸು ಬದಲಾಯಿಸಿ ಹೇಗೋ ಶಾದಿಗೆ ಒಪ್ಸಿದ್ದೀವಿ. ಕಾರ್ಡ್ ಮಾಡಿಸಿ ಎಲ್ಲರಿಗೂ ಕೊಟ್ಟಾಗಿದೆ. ಈಗ ನೀನು ರಜಿಯಾನ ಶಾದಿ ಆಗ್ತೀನಿ ಅಂತಂದರೆ ಏನು ಬೇಟ ಇದೆಲ್ಲ? ಆಗಲ್ಲ ಸಸೂಜಿ. ಅಕ್ಕ ಮನೇಲಿದ್ದಾಗ ತಂಗಿನ ಶಾದಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ನೀವೇ ಹೇಳಿ. ಮೊದಲಾದರೆ ರಜಿಯಾ ಇರಲಿಲ್ಲ, ಹೇಗೋ ಸಂಭಾಳಿಸ್ಬೋದಾಗಿತ್ತು. ಆದರೆ ಈಗ ರಜಿಯಾ ಮತ್ತೆ ಮನೆಗೆ ಬಂದಿದ್ದಾಳೆ. ನೋಡಿದವ್ರು ಏನು ಅಂದ್ಕೊಳ್ಳಲ್ಲ, ಅಕ್ಕಂಗೆ ಗುಟ್ಟಾಗಿ ಶಾದಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಂತ ರಜಿಯಾಗೋಸ್ಕರ ಫಾತಿಮಾ ಜೀವನನ ಹಾಳು ಮಾಡಬೇಕು ಅಂತೀಯಾ? ಈಗಾಗಲೇ ಫಾತಿಮಾ ಶಾದಿ ನಿನ್ನ ಜೊತೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಒಂದು ಸರಿ ಶಾದಿ ನಿಂತರೆ ಮುಂದೆ ಯಾರು ಹೇಳೋ ಅವಳನ್ನ ಶಾದಿ ಆಗೋದು? ಹೆಣ್ಮಕ್ಳು ಪರಿಸ್ಥಿತಿ ಏನು ಅಂತ ನಿನಗೂ ಗೊತ್ತಲ್ವ ಬೇಟ? ಮನೆಗೊಂದು ಮಾತಾಡಿ ಬದುಕಿರುವಾಗಲೇ ಅವಳನ್ನ ಸಾಯಿಸ್ತಾರೆ. ಛೇ, ಅದಕ್ಕೆಲ್ಲ ನಾನು ಬಿಡ್ತೀನ ಸಸೂರ್ಜಿ? ರಜಿಯಾನ ಶಾದಿ ಆಗಿಬಿಟ್ರೆ ಫಾತಿಮಾ ಜವಾಬ್ದಾರಿನ ಕಳ್ಕೊಳಕ್ಕಾಗುತ್ತಾ? ಈ ಮನೆಗೆ ಮಗನ ಥರ ಅಳಿಯನಾಗಿ ಬರ್ತಿದ್ದೀನಿ. ಅವಳ ಶಾದಿನೂ ನಂದೇ ಜವಾಬ್ದಾರಿ ಸಸೂರ್ಜಿ. ಅಲ್ಲ ಬೇಟ, ಅದೆಲ್ಲ ಆಗ್ದಲೇ ಇರೋದು. ನಿನ್ನ ಮನಸ್ಸನ್ನ ಬದಲಾಯಿಸ್ಬೇಡ. ನಿಂದು ರಜಿಯಾ ಶಾದಿ ಈ ಜನ್ಮದಲ್ಲಾಗಲ್ಲ. ಯಾಕೆ ಸಸೂರ್ಜಿ, ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಅಲ್ಲ, ನಂದು ರಜಿಯಾದು ಶಾದಿ ಆಗಲ್ಲ ಅಂದರೆ ರಜಿಯಾ ಯಾರನ್ನಾರು ಶಾದಿ ಆಗಿದ್ದಾಳ? ಹಾಗೆಲ್ಲ ಏನೂ ಇಲ್ಲ ಸಸೂರ್ಜಿ. ನನ್ನಿಂದೇನು ಮುಚ್ಚಿಡಬೇಡಿ. ರಜಿಯಾನ ಇಲ್ಲಿ ಕರ್ಸಕ್ಕೆ ಪ್ಲ್ಯಾನ್ ಕೊಟ್ಟೋನೆ ನಾನು. ನನ್ನ ಪ್ಲ್ಯಾನ್ ಪ್ರಕಾರನೇ ಫಾತಿಮಾ ರಜಿಯಾನ ಇಲ್ಲಿ ಕರೆಸ್ತಾ ಇರೋದು. ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೆ ಒಳ್ಳೇದಾಗಲಿ ಅಂತ, ಮಗಳಿಲ್ಲ ಅನ್ನೋ ಕೊರಗು ದೂರ ಆಗಲಿ ಅಂತ. ಈಗ ನೀವು ನನ್ನ ಹತ್ರ ರಜಿಯಾನ ವಿಚಾರ ಮುಚ್ಚಿಟ್ರೆ ನೀವು ಮಾಡೋದು ನನಗೆ ದೊಡ್ಡ ದೋಖಾಗುತ್ತೆ ಸಸೂರ್ಜಿ. ಏನು, ಕಾಗೆ ನುಗ್ಗಿದ್ರೆ ಅಶುಭನ? ಮನೆಗೆ ಸಾವಿನ ಮುನ್ಸೂಚನೆ ಅಲ್ವಾ? ಈಗ ಯಾರು ಸಾವು ಬರುತ್ತೆ ಅಂತ ಗೊತ್ತಾಗುತ್ತೆ. ಮನೆಯವ್ರಿಗೆಲ್ಲ ಎಂಥ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ, ನೋಡ್ತಾ ಇರಿ. ಅತ್ತೆ, ಅಮ್ಮ, ಅತ್ತೆ, ಜಾನ್ ಬಿದ್ಯಾ ಮಾಡ್ಬೇಕಾ? ಏನಾಯ್ತಮ್ಮ? ಏನೇ ಮಾಡ್ಕೊಂಡೆ? ಮಾಡಬೇಕಾ? ಏನಾಯ್ತಮ್ಮ? ಯಾಕೆ?
ಅಯ್ಯೋ ಅತ್ತೆ ಆಗ್ತಾ ಇಲ್ಲ, ಹೊಟ್ಟೆ ಎಲ್ಲ ತುಂಬ ನೋವ್ತಾ ಇದೆ. ರಾಮ, ಬೇಗ ಡಾಕ್ಟ್ರಿಗೆ ಫೋನ್ ಮಾಡ. ಮಾಡಬೇಕಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಅಯ್ಯೋ ಇನ್ನೇನು ಡಾಕ್ಟ್ರು ಬರ್ತಾರಮ್ಮ. ಇಲ್ಲ ಅತ್ತೆ, ನನ್ನ ಕೈಲಿ ಆಗ್ತಿಲ್ಲ, ಇರಲ್ಲ ಅನ್ಸುತ್ತೆ. ಅಯ್ಯೋ ಯಾಕಮ್ಮ ಮಾಡ್ಬೇಕಾ ಹಾಗಂತೀಯ? ನಾವೆಲ್ಲ ನಿಮ್ಮ ಜೊತೆಲಿ ಇಲ್ವಾ? ಧೈರ್ಯವಾಗಿರು. ಮಾವ ತುಂಬ ಹೊಟ್ಟೆ ನೋವು, ಒತ್ತಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನೇನಮ್ಮ ಸ್ವಲ್ಪ, ಇನ್ನೇನು ಡಾಕ್ಟ್ರು ಬಂದ್ಬಿಡ್ತಾರೆ. ರುಕ್ಕು, ಸ್ವಲ್ಪ ಬಿಸಿ ನೀರು ತಗೊಂಡು ಬಾ, ಹೋಗು. ಏನಾಗಲ್ಲ, ಮಾಡಬೇಕಾ? ಧೈರ್ಯ ತಗೊಳ್ಳೆ, ನಾನಿದ್ದೀನಿ. ಅಲ್ಲ, ಇದಕ್ಕಿದ್ದಾಗೆ ಏನು ಮಾಡ್ಕೊಂಡೆ ಇವಳು? ಏನ್ರಿ ಮಾಡೋದು? ಯಾವಾಗ ನೋಡಿದ್ರೆ ಮೇಲೆ ಕೆಳಗೆ ಓಡಾಡ್ತಾನೆ ಇರ್ತಾಳೆ. ಇನ್ನೇನಾಗುತ್ತೆ ಹೇಳಿ? ಆಗ್ಲೇ ಹೇಳ್ದೆ, ಯಾರು ಕೇಳ್ತೀರ ನನ್ನ ಮಾತು? ಇನ್ನು ಮುಂದೆ ಈ ಥರ ಒಂದೊಂದಾಗ ಆಗ್ತಾನೆ ಇರುತ್ತೆ. ಯಾರಿಗೇನು ಗ್ರಹಚಾರ ಬಂದಿದೆಯೋ ಏನೋ. ಅಯ್ಯೋ ದೇವ್ರೆ. ಅಮ್ಮ, ಇಂಥ ಸಮಯದಲ್ಲಿ ಏನಂತ ಮಾತಾಡ್ತೀಯಮ್ಮ ನೀನು? ಹೌದು ಕಣೋ, ಇದೆಲ್ಲ ಕಾಗೆ ಮನೆಯೊಳಗೆ ಬಂದಿರೋದಕ್ಕೆ ಆಗ್ತಾ ಇರೋದು. ಇವತ್ತೇಳು, ನಾಳೆ ನಾನು, ನಾಡಿದ್ದು ಮತ್ಯಾರೋ. ಅಯ್ಯೋ ದೇವ್ರೆ, ನಮ್ಮನೆ ಭವಿಷ್ಯ ಮುಗೀತು ಅನ್ಸುತ್ತೆ ಕಣ ನಾರಾಯಣ. ಅನ್ಪೂರ್ಣ ನಡಿ, ಅವ್ಳ ರೂಮ್ ಕರ್ಕೊಂಡು ಹೋಗೋಣ. ಮಾಡ್ಬೇಕಾ? ಒಳಗಡೆ ಬಾ. ಹೇಳಮ್ಮ, ನಿಧಾನ ಅನ್ಪೂರ್ಣ, ನಿಧಾನ ನಿಧಾನಕ್ಕಮ್ಮ. ನಿಧಾನ ಕಣೆ, ನಡಿ. ಅಮ್ಮ ನಿಧಾನಕ್ಕೆ ಕರ್ಕೊಂಡೋಗಮ್ಮ, ನಿಧಾನಕ್ಕಮ್ಮ. ಇಲ್ಲ ಬೇಟ, ಹಾಗೇನೂ ಇಲ್ಲ. ರಜೆ ವಿಚಾರ ನಿನ್ನ ಹತ್ರ ಯಾವುದೂ ಮುಚ್ಚಿಟ್ಟಿಲ್ಲ. ಮತ್ತ್ಯಾಕೆ ನಾನು ರಜೆನ ಶಾದಿ ಆಗೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೀರಾ? ಅವಳಿಗೆ ನಿನ್ಕೊಂಡ್ರೆ ಆಗ್ದಲೇ ಇರೋದಕ್ಕೆ ತಾನೇ ಮನೆ ಬಿಟ್ಟೋಗಿರೋದು. ಈಗಲೂ ನೋಡ್ತಾ ಇದೆಯಾ ನಿನ್ನ ಬಗ್ಗೆ ಹೇಗೆ ಮಾತಾಡಿದ್ಲು ಅಂತ. ಅಂಥವಳು ನೀನು ಶಾದಿ ಆಗಕ್ಕೆ ಹೋಗ್ತಾಳ? ಅಷ್ಟೇನಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸಸೂರ್ಜಿ. ರಜಿಯಾನ ಶಾದಿಗೆ ಒಪ್ಸೋದು ನನಗೆ ಗೊತ್ತು, ನಾನು ಒಪ್ಪಿಸ್ತೀನಿ ಅವಳನ್ನ. ಬೇಡ ಇಮ್ರಾನ್ ಬೇಟ, ಮತ್ತೆ ರಜೆ ವಿಚಾರಕ್ಕೆ ನೀನು ತಲೆ ಹಾಕೋಕ್ಕೆ ಹೋಗಬೇಡ. ಈಗಾಗಲೇ ನಿಂದು ಫಾತಿಮಾ ಶಾದಿ ಅಂತ ಎಲ್ಲ ಮಾತುಕತೆನೂ ಆಗೋಗಿದೆ. ಅವ್ರ ಜೀವನ ಹಾಳು ಮಾಡೋಕ್ಕೆ ನನಗೆ ಮನಸ್ಸಿಲ್ಲ. ನಾನು ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋಕ್ಕೆ ಫಾತಿಮಾನ ನಿನಗೆ ಶಾದಿ ಮಾಡಿಕೊಡ್ತಾ ಇದ್ದೀನಿ. ಈಗ ನೀನು ಮನಸ್ಸು ಬದಲಾಯಿಸಿ ರಜಿಯಾನ ಶಾದಿ ಆಗ್ತೀನಿ ಅಂದರೆ ಮತ್ತೆ ತಪ್ಪ ಮೇಲೆ ತಪ್ಪಾಗುತ್ತೆ ಬೇಟ. ಇದೆಲ್ಲ ಚೆನ್ನಾಗಿರಲ್ಲ. ರಜಿಯಾ ಶಾದಿ ಬಗ್ಗೆ ಮುಂದೆ ಯೋಚನೆ ಮಾಡಿದ್ರಾಯ್ತು. ಫಾತಿಮಾ ಶಾದಿ ಒಂದಾಗಲಿ. ಸಸೂರ್ಜಿ, ನಾನು ಫಾತಿಮನ್ ಶಾದಿ ಆದ್ರೋ ರಜಿಯನ್ ಶಾದಿ ಆದ್ರೋ ನಿಮ್ಮಿಬ್ರು ಮಕ್ಕಳು ನನಗೆ ಬೀಬಿನೇ. ಇಂಥ ಆಫರ್ ಬಿಟ್ಕೊಡೋ ಮುಟ್ಟಾಲ ನಾನಾಗಲ್ಲ. ಅದು ಹೇಗೆ ರಜಿಯನ್ ಶಾದಿ ಇನ್ನೊಬ್ಬನ ಜೊತೆ ಮಾಡ್ತಿರೋ ನಾನು ನೋಡ್ತೀನಿ. ಸಸೂರ್ಜಿ, ನಾನೊಂದು ವಿಚಾರ ಹೇಳಿದ್ರೆ ನಿಮ್ಗೇನು ಬೇಜಾರಿಲ್ಲ ತಾನೆ? ಹೇಳು ಬೇಟ. ಸಸೂರ್ಜಿ, ನೀವು ಹೇಳಿದ್ದರೇ ನಾನು ಫಾತಿಮನ್ ಶಾದಿ ಆಗ್ತೀನಿ. ರಜೀನ್ ವಿಚಾರದಲ್ಲಿ ನಾನು ಹೇಳಿದ ಥರ ನೀವು ಮಾಡಿ. ಇಬ್ಬರು ಸಮಸ್ಯೆನೂ ಒಂದೇ ಕಡೆ ಸಾಲ್ವ್ ಆಗುತ್ತೆ. ಏನಂತೀರಾ? ಸರಿ ಬೇಟ, ಹಾಗೆ ಮಾಡ್ತೀನಿ. ಈ ವಿಚಾರ ಸೀಕ್ರೆಟ್ ಆಗಿಡಿ ಸಸೂರ್ಜಿ, ಶಾಸ್ತ್ರಿಗೂ ಹೇಳಕ್ಕೆ ಹೋಗ್ಬೇಡಿ. ಎಲ್ಲ ಆದಮೇಲೆ ಎಲ್ರಿಗೂ ಗೊತ್ತಾಗಲಿ. ಸರಿ, ಹಾಗೆ ಆಗಲಿ. ನಾನು ಹೇಳಿರೋ ಪ್ಲ್ಯಾನ್ನ ಫಾಲೋ ಮಾಡಿ. ಹೇಗೆ ರಜೆ ಇದ್ರಿಂದ ತಪ್ಪಿಸ್ಕೊತಾಳೋ ನಾನು ನೋಡ್ತೀನಿ. ನಾನು ಇನ್ನು ಬರ್ತೀನಿ ಸಸೂರ್ಜಿ. ಡಾಕ್ಟ್ರೇ, ನೀವೊಬ್ಬರೇ ಇಲ್ಲಿರೋದು ಒಳ್ಳೇದಾಯಿತು. ಏನು ಮೇಡಮ್, ಹುಡುಗಾಟ ಆಡ್ತಿದ್ದೀರಾ? ಸ್ವಲ್ಪ ಹೊತ್ತು ನಾನು ಹೇಳೋದನ್ನ ಕೇಳಿ ಡಾಕ್ಟ್ರೇ. ಏನದು?
ಯೋಚನೆ ಮಾಡಿ ಡಾಕ್ಟ್ರೆ, ವರ್ಷ ಪೂರ್ತಿ ದುಡಿದ್ರೂ ನಿಮ್ಗೆ ಇಷ್ಟು ದುಡ್ಡು ಸಿಗಲ್ಲ. ನಾನು ಆಫರ್ ಕೊಡ್ತಾ ಇದ್ದೀನಿ, ಜೀವನ ಪೂರ್ತಿ ಆರಾಮಾಗಿ ಕುತ್ಕೊಂಡು ತಿಂತೀರಾ ಇಲ್ಲ ನಮ್ಮ ಅಪ್ಪನ ಕೆಲ್ಸಕ್ಕೆ ಹಾಕೊಂಡು ಒದ್ದಾಡ್ತೀರಾ? ನೋಡು ಮಾಳವಿಕಾ, ಇದೆಲ್ಲ ತಪ್ಪು. ಮನೆಯವ್ರಿಗೆ ಗೊತ್ತಾದರೆ ನಿನ್ನ ಜೊತೆ ನನಗೂ ಪ್ರಾಬ್ಲಮ್ ಆಗುತ್ತೆ. ಗೊತ್ತಾದರೆ ತಾನೇ, ಗೊತ್ತಾಗಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ನೀನು ಗಾಯ ಮಾಡ್ಕೊಂಡಿರೋದು ಅಂಗೈಗೆ, ಯಾರ ಕಣ್ಗೂ ಬೀಳಬಾರ್ದು ಅಂದರೆ ಹೇಗೆ? ಅದಕ್ಕೆ ಯಾರ ಕಣ್ಗೂ ಬೀಳ್ದಿರೋ ಥರ ಬ್ಯಾಂಡೇಜ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ನನಗೇನು ಪ್ರಾಬ್ಲಮ್ ಆಗಬಾರ್ದು? ಆಗಲ್ಲ, ನಾನು ಗ್ಯಾರಂಟಿ. ಸರಿ, ನೀನು ಹೇಳಿದಾಗೆ ನಾನು ಹೋಗಿ ಹೇಳ್ತೀನಿ. ಡಾಕ್ಟ್ರೆ, ಮಾಳವಿಕಾ ಹೇಗಿದ್ದಾಳೆ? ಯಾಕೆ ಡಾಕ್ಟ್ರೆ, ಏನಾಯ್ತು ಹೇಳಿ ಮಾಳವಿಕೆಗೆ? ಅವರು ಕೆಳಗೆ ಬಿದ್ದ ಕೂಡಲೇ ಹಾಸ್ಪಿಟಲ್ಗೆ ಕರ್ಕೊಂಬರ್ಬೇಕಿತ್ತು, ಬಟ್ ಇಟ್ಸ್ ಟೂ ಲೇಟ್. ಈಗ ಅವಳಿಗೆ ಏನಾಗಿದೆ ಡಾಕ್ಟ್ರೆ? ಅವರಿಗೇನೂ ಆಗಿಲ್ಲ, ಬಟ್ ಏನು ಹೇಳಿ ಡಾಕ್ಟರ್? ಹೊಟ್ಟೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಅಬಾರ್ಷನ್ ಆಗಿದೆ.